Hello. Hello students. Yesterday we have discussed about implantation. So implantation is nothing but a blastocyst embedded in the endometrium wall of the uterus. So that confirms the pregnancy. That is called implantation. ಹೌದಾ? Next today's ಏನಪ್ಪಾ ಅಂತಂದ್ರೆ so there is a mistake. ಇದನ್ನ ignore ಮಾಡೋಣ. Just ignore this. This is wrong. Okay, today we will discuss about pregnancy and the formation of placenta, ಯಾವ ತರ formation ಆಗುತ್ತೆ ಮತ್ತೆ function ಏನು ಅಂತ. So we have already seen ಈ implantation ಆಗುತ್ತಲ್ಲ. Implantation ಅಂತಂದ್ರೆ ಏನು? The blastocyst get embed into the uterus. ಆವಾಗ pregnancy will confirm. ಹೌದಾ? Once this pregnancy confirm ಆದ್ಮೇಲೆ ಯುಟೆರಸ್ ಅಲ್ಲಿ ಇರ್ತಕ್ಕಂತಹ ಈ ಒಂದು ಬ್ಲಾಸ್ಟೋಸಿಸ್ಟ್ ಇಟ್ ಹ್ಯಾಸ್ ಟೂ ರೀಜನ್, ಔಟರ್ ಟ್ರೋಪೋಬ್ಲಾಸ್ಟ್, ಇನ್ನರ್ ಸೆಲ್ ಮಾಸ್. ಹೌದಲ್ವಾ? ಈ ಔಟರ್ ಟ್ರೋಪೋಬ್ಲಾಸ್ಟ್ ಯುಟೆರಸ್ಗೆ ಅದು ಬೈಂಡ್ ಆಗೋದಕ್ಕೆ ಅಥವಾ ಅಟ್ಯಾಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒನ್ಸ್ ಈ ಟ್ರೋಪೋಬ್ಲಾಸ್ಟ್ ಯುಟೆರಸ್ಗೆ ಬೈಂಡ್ ಆದ ತಕ್ಷಣನೇ ಯುಟರೈನ್ ಟಿಶ್ಯೂಸ್ ಅಲ್ಲಿ ಫಾಸ್ಟ್ ಆಗಿ ಮಲ್ಟಿಪ್ಲೈ ಆಗೋದಕ್ಕೆ ಶುರು ಆಗುತ್ತೆ. ಅಂದ್ರೆ ಮಲ್ಟಿಪ್ಲೈ ಆಗಿ ಡಿವೈಡ್ ಆಗಿ ಈ ಒಂದು ಎಂಬ್ರಿಯೋನ ಕಂಪ್ಲೀಟ್ ಆಗಿ ಅದು ಸರೌಂಡ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿಂದ ಮುಂದಕ್ಕೆ ಯು ಕ್ಯಾನ್ ಅಬ್ಸರ್ವ್ ದ ಫಾರ್ಮೇಶನ್ ಆಫ್ ಪ್ಲಾಸೆಂಟಾ. ಸೊ ಅದಾದ್ಮೇಲೆ ಇಂಟಿಲ್ ಅದು ಚೆನ್ನಾಗಿ ಆ ಒಂದು ಫೀಟಲ್ಸ್ ಅಥವಾ ಎಂಬ್ರಿಯೋ ಕಂಪ್ಲೀಟ್ ಆಗಿ ಗ್ರೋತ್ ಆಗಿ ಚೈಲ್ಡ್ ಬರ್ತ್ ಆಗೋ ತನಕನು ಅಲ್ಲೇನೆ ಅದು ಡೆವಲಪ್ ಆಗ್ತಾ ಇರುತ್ತೆ. ಸೊ ಅದನ್ನೇ ನಾವು ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅಥವಾ ಜೆಸ್ಟೇಷನ್ ಪೀರಿಯಡ್ ಅಂತ ಕರಿತೀವಿ. ಅಂದ್ರೆ ಚೈಲ್ಡ್ ಬರ್ತ್ ಆಗೋದನ್ನ ಪಾರ್ಚುರೇಷನ್ ಅಂತ ಕರಿತೀವಿ. ಇಂಪ್ಲಾಂಟೇಶನ್ ಆದಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತು ಅಂತ ಕರಿತೀವಿ. ಸೊ ಇಂಪ್ಲಾಂಟೇಶನ್ ಚೈಲ್ಡ್ ಬರ್ತ್ ಇವೆರಡು ಆಗಕ್ಕಿಂತ ಮಧ್ಯ ಅಂದ್ರೆ ಅದರ ಮಧ್ಯದ ಪೀರಿಯಡ್ ಅನ್ನ ನಾವು ಜೆಸ್ಟೇಷನ್ ಪೀರಿಯಡ್ ಅಥವಾ ಎಂಬ್ರಿಯಾನಿಕ್ ಪೀರಿಯಡ್ ಅಂತ ಕರಿತೀವಿ. ಹ್ಯೂಮನ್ ಅಲ್ಲಿ ಅದು 9 months ಅಲ್ಲಿ ಆಗುತ್ತೆ. ಆವಾಗ ನಾವು ಎಲ್ಲಾ ತರದ ಡೆವಲಪ್ಮೆಂಟ್ ಅನ್ನ ನೋಡ್ತೀವಿ. ಸೊ ಈಗ ನೀವು ಝೈಗೋಟ್ ಅಂಡರ್ಗೋಸ್ ಮೆನಿ ಕ್ಲೀವೇಜ್, zygote undergo cleavage ಅಂತ ಓದಿದೀವಿ. So let us start. See, after implantation ಮುಗಿದ ನಂತರ ಏನಾಗುತ್ತೆ, ನಮ್ಮ let us assume it is our uterus. ಇಲ್ಲಿ uterus ಇದೆ. ಯುಟೆರಸ್ಗೆ ಬಂದು the embryo ಅಥವಾ the outer trophoblast inner cell mass ಅಟ್ಯಾಚ್ ಆಗಿದೆ. Okay, so the outer trophoblast ಅಲ್ಲಿ there is a finger-like projection. There is a finger-like projection forms on the outer trophoblast region. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕ್ರಾನಿಕ್ ವಿಲ್ಲೈ ಅಂತ ಕರಿತೀವಿ. ದಿಸ್ ಕೊರಯಾನಿಕ್ ವಿಲ್ಲೈ ಏನಾಗುತ್ತೆ, ಸಿ ಯುಟೆರಸ್ ಅಲ್ಲಿ ಔಟರ್ ಟ್ರೋಪೋಬ್ಲಾಸ್ಟ್ ಇದೆ, ಇನ್ನರ್ ಸೆಲ್ ಮೆಂಬ್ರೇನ್ ಇದೆ. ಈ ಟ್ರೋಪೋಬ್ಲಾಸ್ಟ್ ಹತ್ರ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇದೆಯಲ್ಲ, ಅದನ್ನ ನಾವು ಕೊರಾಯನಿಕ್ ವಿಲ್ಲೈ ಅಂತ ಕರಿತೀವಿ. ದಿಸ್ ಕೊರಾಯನಿಕ್ ವಿಲ್ಲೈ ನ ಸುತ್ತ ಏನ್ ಸರೌಂಡ್ ಆಗಿದೆ ಅಂತ ನೋಡಿದ್ರೆ ಯುಟರೈನ್ ನ ಟಿಶ್ಯೂ, ರೆಡ್ ಕಲರ್ ಕಾಣಿಸ್ತಿದೆ, ಯುಟರೈನ್ ಟಿಶ್ಯೂ ಅಥವಾ ಮೆಟರ್ನಲ್ ಬ್ಲಡ್, ಇದು ಅಂದ್ರೆ ಮದರ್ ನ ಬ್ಲಡ್ ಕವರ್ ಆಗಿರುತ್ತೆ. ಓಕೆನಾ? ಸೊ ಈ ಕೊರಾಯನಿಕ್ ವಿಲ್ಲೈ ಇದೆಯಲ್ಲ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇದು ಆನ್ ದ ಟ್ರೋಪೋಬ್ಲಾಸ್ಟ್, ಅದು ಮತ್ತೆ ಪ್ಲಸ್ ದಿಸ್ ಯುಟ್ರೈನ್ ಟಿಶ್ಯೂ ಮತ್ತೆ ಮೆಟರ್ನಲ್ ಬ್ಲಡ್ ಇದೆಯಲ್ಲ, ಯುಟ್ರೈನ್ ಟಿಶ್ಯೂ, ಅದು ಅವೆರಡನ್ನು ಸೇರಿ ಜಾಯಿಂಟ್ಲಿ ಒಂದು ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಅದನ್ನ ನಾವು ಏನಂತ ಕರಿತೀವಿ, ಪ್ಲಾಸೆಂಟಾ. ಸೊ ಈ ಪ್ಲಾಸೆಂಟಾದ ಕೆಲಸ ಏನಪ್ಪಾ ಅಂತಂದ್ರೆ ಇಟ್ ಕನೆಕ್ಟ್ಸ್ ಬಿಟ್ವೀನ್ ಎಂಬ್ರಿಯೋ ಅಂಡ್ ದ ಮದರ್ ಬಾಡಿ. ಮೆಟರ್ನಲ್ ಬಾಡಿಗೂ ಮತ್ತೆ ಎಂಬ್ರಿಯೋಗೂ ಅದು ಕನೆಕ್ಟ್ ಮಾಡುತ್ತೆ, ದ ಕನೆಕ್ಟಿವಿಟಿ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಏನೇನು ಔಟರ್ ಟ್ರೋಪೋಬ್ಲಾಸ್ಟ್, ಇನ್ನರ್ ಸೆಲ್ ಮಾಸ್, ಇದನ್ನೆಲ್ಲ ಓದಿದ್ವಿ. ಬ್ಲಾಸ್ಟೋಸಿಸ್ಟ್ ನ ಸ್ಟ್ರಕ್ಚರ್ ಇಂದ ಲಾಸ್ಟ್ ಸೆಷನ್ ನೋಡಿದ್ವಿ ಇಂಪ್ಲಾಂಟೇಶನ್ ಅಲ್ಲಿ.
See, outer trophoblast has a finger-like projection called chorionic villi. Chorionic villi ಮತ್ತೆ ಯಾವ್ದ್ರ ಸುತ್ತ ಸರೌಂಡ್ ಆಗಿರುತ್ತೆ, ಯುಟ್ರೈನ್ ಟಿಶ್ಯೂ ಮತ್ತೆ ಮೆಟರ್ನಲ್ ಬ್ಲಡ್ ಇಂದ ಕವರ್ ಆಗಿರುತ್ತೆ. ಈ chorionic villi ಮತ್ತೆ ಮೆಟರ್ನಲ್ ಬ್ಲಡ್ ಟುಗೆದರ್ ಜಾಯಿಂಟ್ಲಿ ಫಾರ್ಮ್ಸ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ which is called as placenta, which connects between embryo and the maternal blood. So what is placenta anta kelidre, this is the definition. It's a chorionic villi and the uterine tissue ಎರಡು together jointly forms a structural and functional unit between embryo and the maternal body, that is called as placenta. So this is how it looks. ಈ ತರದು ಕನೆಕ್ಷನ್ ಆಗಿರುತ್ತೆ. ಸೊ ಈ ಪ್ಲಾಸೆಂಟಾ ಏನಕ್ಕೆ ಬೇಕು, ಎಂಬ್ರಿಯೋ ಮತ್ತೆ ಮೆಟರ್ನಲ್ ಬ್ಲಡ್ಗೂ ಏನಕ್ಕೆ ಕನೆಕ್ಷನ್ ಬೇಕು ಅಂತಂದ್ರೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲಿ ನಡೆಯುತ್ತೆ. ಏನಂತ ಐ ವಿಲ್ ಎಕ್ಸ್ಪ್ಲೈನ್ ಹಿಯರ್. ನೋಡಿ, there is a ಸಪ್ಲೈ ಆಫ್ ಆಕ್ಸಿಜನ್. ಮೆಟರ್ನಲ್ ಬ್ಲಡ್, ಅಮ್ಮನ ಒಂದು ಬ್ಲಡ್ ಇಂದ ಆಕ್ಸಿಜನ್ ಮಗುಗೆ ಟ್ರಾನ್ಸ್ಫರ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ದಿಸ್ ವಾಟರ್ ಪ್ಲಾಸೆಂಟಾ. ಅಟ್ ದ ಸೇಮ್ ಟೈಮ್ ಮಟರ್ನಲ್ ಬ್ಲಡ್ ಇಂದ ಆಕ್ಸಿಜನ್ ಮತ್ತೆ ಮಗುಗೆ ಬೇಕಿರುವಂತಹ ಆಲ್ ದ ನ್ಯೂಟ್ರಿಯೆಂಟ್ಸ್ ನ ಮೆಟರ್ನಲ್ ಬ್ಲಡ್ ಇಂದ ಫೀಟಸ್ ಅಥವಾ ಎಂಬ್ರಿಯೋಗೆ ಟ್ರಾನ್ಸ್ಫರ್ ಮಾಡೋದೇ ಪ್ಲಾಸೆಂಟಾ. ಅಟ್ ದ ಸೇಮ್ ಟೈಮ್ ಈ ಕಡೆಯಿಂದ ಫೀಟಸ್ ಇಂದ ಮೆಟರ್ನಲ್ ಬ್ಲಡ್ ಗೆ ಒಂದಷ್ಟು ಎಕ್ಸ್ಚೇಂಜ್ ಆಗುತ್ತೆ. ಏನದಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಎಕ್ಸ್ಕ್ರೀಟರಿ ವೇಸ್ಟ್, ಅಂದ್ರೆ ಅದಕ್ಕೆ ಆಫ್ಟರ್ ಫುಡ್ ತಿಂದಾದ್ಮೇಲೆ ಅಥವಾ ಆಫ್ಟರ್ ಇಂಟೇಕಿಂಗ್ ಆಫ್ ಫುಡ್ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಒಳಗೆ ಹೋದ್ಮೇಲೆ ಈ ಕಡೆಯಿಂದ ನ್ಯೂಟ್ರಿಯೆಂಟ್ಸ್ ಕಳ್ಸಿರ್ತೀವಿ, ನ್ಯೂಟ್ರಿಯೆಂಟ್ಸ್ ಈ ಬಾಡಿಯಲ್ಲಿ ವರ್ಕ್ ಆಗುತ್ತೆ. ಅನ್ವಾಂಟೆಡ್ ಎಕ್ಸ್ಕ್ರಿಟರಿ ಸಬ್ಸ್ಟೆನ್ಸಸ್ ಏನಿರುತ್ತೋ ಆ ಎಕ್ಸ್ಕ್ರಿಟರಿ ವೇಸ್ಟ್ ಕೂಡ ಈ ಕಡೆಯಿಂದ ರಿಟರ್ನ್ ಈ ಕಡೆ ಮೆಟರ್ನಲ್ ಬ್ಲಡ್ ಗೆ ಬರುತ್ತೆ. ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್. ಸೊ ಆಕ್ಸಿಜನ್ ಸಪ್ಲೈ ಆಗುತ್ತೆ ಫ್ರಮ್ ಮದರ್ ಟು ಫೀಟಸ್, ನ್ಯೂಟ್ರಿಯೆಂಟ್ ಸಪ್ಲೈ ಆಗುತ್ತೆ ಫ್ರಮ್ ಮದರ್ ಟು ಫೀಟಸ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವೇಸ್ಟ್ ಸಪ್ಲೈ ಆಗುತ್ತೆ ಎಲ್ಲಿಂದ, ಫ್ರಮ್ ಫೀಟಸ್ ಟು ಮದರ್. ಅರ್ಥ ಆಯ್ತಾ? ಅಟ್ ದ ಸೇಮ್ ಟೈಮ್ ಒಂದಷ್ಟು ಆಂಟಿಬಾಡೀಸ್ ಮೆಟರ್ನಲ್ ಬ್ಲಡ್ ಅಲ್ಲಿ ಇರುತ್ತೆ, ಅದನ್ನು ಕೂಡ ಫೀಟಸ್ ಗೆ ಸಪ್ಲೈ ಮಾಡುತ್ತೆ. ಆಂಟಿಬಾಡೀಸ್ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ ಗಿವ್ಸ್ ರೆಸಿಸ್ಟೆನ್ಸ್ ಟು ಫೈಟ್ ಅಗೇನ್ಸ್ಟ್ ಡಿಸೀಸಸ್. ಅಂದ್ರೆ ಕೆಲವೊಂದು ರೋಗಗಳು ಈ ಶಿಶುಗೆ ಬರಬಾರ್ದು ಅಂತ ಒಂದು ರೋಗ ನಿರೋಧಕ ಕೈಂಡ್ ಆಫ್ ಪ್ರೋಟೀನ್ಸ್, ಅದು ಆಂಟಿಬಾಡೀಸ್ ಗಳನ್ನ ಈ ಒಂದು ಮೆಟರ್ನಲ್ ಬ್ಲಡ್ ಇಂದ ಫೀಟಸ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಆಂಟಿಬಾಡೀಸ್ ಏನಕ್ಕೆ ಆಂಟಿಬಾಡೀಸ್ ಅಂದ್ರೆ ಇಟ್ ಈಸ್ ಆಕ್ಟ್ ಲೈಕ್ ಅ ಡಿಫೆನ್ಸ್ ಸಿಸ್ಟಮ್. ಡಿಫೆನ್ಸ್ ಅಂತಂದ್ರೆ ಏನು, ಇಟ್ ಈಸ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಷನ್ ಆಫ್ ದ ಚೈಲ್ಡ್ ಆರ್ ದ ಫೀಟಸ್ ಫ್ರಮ್ ಡಿಸೀಸ್. ಯಾವುದೇ ರೋಗಗಳು ಅಥವಾ ಜರ್ಮ್ಸ್ ಅಟ್ಯಾಕ್ ಮಾಡಬಾರ್ದು, ಆತರ ರೋಗ ನಿರೋಧಕ ಶಕ್ತಿ ಇರುವಂತಹ ಕೊಡುವಂತಹ ಆಂಟಿಬಾಡೀಸ್ ಗಳನ್ನ ಮದರ್ ಬಾಡಿಯಿಂದ ಅದು ಫೀಟಸ್ಗೆ ಸಪ್ಲೈ ಮಾಡುತ್ತೆ. ಓಕೆ, ಇಟ್ ಈಸ್ ಆಕ್ಟ್ ಲೈಕ್ ಅ ಬ್ಯಾರಿಯರ್. ಇನ್ನೂ ಒಂದ್ ಏನ್ ಹೇಳ್ಬೋದಪ್ಪ ಅಂದ್ರೆ ದಿಸ್ ಪ್ಲಾಸೆಂಟಾ ಇಸ್ ಆಕ್ಟ್ಸ್ ಲೈಕ್ ಅ ಬ್ಯಾರಿಯರ್. ಬ್ಯಾರಿಯರ್ ಅಂದ್ರೆ ಏನು, ಒಂದು ತಡೆ. ಏನನ್ನೆಲ್ಲ ಅದು ತಡಿಬಹುದು ಅಂತಂದ್ರೆ ದಿಸ್ prevents the entry of certain microorganisms, germs, microorganisms maternal blood ಇಂದ fetus ಹೋಗೋದನ್ನ ತಡೆಯುತ್ತೆ. So it is act like a barrier. ಹಾರ್ಮ್ಫುಲ್ ಮೆಟೀರಿಯಲ್ಸ್, ಒಂದಷ್ಟು ಅನ್ವಾಂಟೆಡ್ ಪ್ರೋಟೀನ್ಸ್ ಗಳು ಕೂಡ ಮೆಟರ್ನಲ್ ಬ್ಲಡ್ ಇಂದ ಫೀಟಸ್ ಗೆ ಹೋಗೋದನ್ನ ತಡೆಯುತ್ತೆ. ಸೊ ಇಟ್ ಈಸ್ ಆಕ್ಟ್ ಲೈಕ್ ಅ ಬ್ಯಾರಿಯರ್. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದ ಪ್ಲಾಸೆಂಟಾ ಏನಪ್ಪಾ ಅಂತಂದ್ರೆ ದ ಪ್ಲಾಸೆಂಟಾ ಆಕ್ಟ್ ಲೈಕ್ ಅ ಎಂಡೋಕ್ರೈನ್ ಗ್ಲ್ಯಾಂಡ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್. ಏನ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ದ ಗ್ಲ್ಯಾಂಡ್ ವಿಚ್ ಸೆಕ್ರೀಟ್ಸ್ ಹಾರ್ಮೋನ್ಸ್ ಆರ್ ಕಾಲ್ಡ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್. ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡೋದು ಎಂಡೋಕ್ರೈನ್ ಗ್ಲ್ಯಾಂಡ್. ಸಾಮಾನ್ಯವಾಗಿ ಹಾರ್ಮೋನ್ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತಪ್ಪ ಅಂದ್ರೆ ನೀವು ಓದಿದ್ದೀರಾ ಇನ್ ದ ಫಸ್ಟ್ ಇಯರ್ ಅಲ್ಲಿ ಹೈಪೋಥಾಲಮಸ್, ಪಿಟ್ಯುಟರಿ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಇದರಿಂದ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಪ್ಲಾಸೆಂಟಾ ಕೂಡ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಹೌದು, ಪ್ಲಾಸೆಂಟಾದಿಂದನೂ ಕೂಡ ಒಂದಷ್ಟು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಯಾವ್ಯಾವ ಹಾರ್ಮೋನ್ಸ್ ಇರ್ಬೋದಪ್ಪ ಅದು ಅಂತಂದ್ರೆ HCG, HPL, ಈಸ್ಟ್ರೋಜನ್, ಪ್ರೊಜೆಸ್ಟ್ರೋಜನ್ಸ್ ಅಂತಕ್ಕಂಥ ಹಾರ್ಮೋನ್ಸ್. ಇದನ್ನ ನಾವು HCG ಅಂದ್ರೆ ಏನು, ಫುಲ್ ಫಾರ್ಮ್ ಏನು, HCG ಫುಲ್ ಫಾರ್ಮ್ ಅಂದ್ರೆ ಹ್ಯೂಮನ್ ಕೊರಯಾನಿಕ್ ಗೊನಾಡೋಟ್ರೋಪಿನ್. HPL ಫುಲ್ ಫಾರ್ಮ್ ಏನು, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟ್ರೋಜನ್ಸ್. ಇಷ್ಟು 4 ಹಾರ್ಮೋನ್ಸ್ ಗಳು ಪ್ಲಾಸೆಂಟಾ ಇಂದ ಸೆಕ್ರೇಟ್ ಆಗುತ್ತೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ಬೋತ್ ಫಿಟಸ್ ಅಂಡ್ ದ ಮದರ್. ಅವಶ್ಯಕತೆ ಇರುವಂತಹ ಹಾರ್ಮೋನ್ ಇದು. ಓಕೆನಾ? ಸೊ ರೈಟ್ ದ ಫಂಕ್ಷನ್ ಆಫ್ ಪ್ಲಾಸೆಂಟಾ. ದಿ ಕ್ಯಾನ್ ಆಸ್ಕ್ ಯು ಫಾರ್ 3 or 5 ಮಾರ್ಕ್ಸ್ ಗೆ ಖಂಡಿತವಾಗಿ ಕ್ವೆಶನ್ ಬರುತ್ತೆ. ಐದರ್ ಕ್ಯಾನ್ ಬಿ ಇನ್ ದ ಟೆಸ್ಟ್ ಆರ್ ಮಿಡ್ ಟರ್ಮ್, ಯಾವ್ದಕ್ಕಾದ್ರೂ ಆಗಿರ್ಬೋದು.
ಮೇನ್ ಆಗಿ ಏನು ಆಕ್ಸಿಜನ್ ಸಪ್ಲೈ ಆಗುತ್ತೆ, ನ್ಯೂಟ್ರಿಯನ್ ಸಪ್ಲೈ ಆಗುತ್ತೆ. ಎಲ್ಲಿಂದ? ಮದರ್ ಟು ಫೀಟಸ್. ಅಟ್ ದ ಸೇಮ್ ಟೈಮ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವೇಸ್ಟ್ ಫೀಟಸ್ ಇಂದ ಮದರ್ ಬರುತ್ತೆ. ದಿಸ್ ಪ್ಲಾಸೆಂಟಾ ಇಟ್ ಸೆಲ್ಫ್ ಆಕ್ಟ್ ಲೈಕ್ ಅ ಬ್ಯಾರಿಯರ್ ಆಗಿ ಆಕ್ಟ್ ಮಾಡುತ್ತೆ. ಏನನ್ನ? ಇಟ್ ಪ್ರಿವೆಂಟ್ಸ್ ದ ಎಂಟ್ರಿ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಎಂಟರ್ ಆಗೋದನ್ನ ಮತ್ತೆ ಅನ್ವಾಂಟೆಡ್ ಪ್ರೋಟೀನ್ಸ್ ಮತ್ತೆ ಹಾರ್ಮೋನ್ಸ್ ಹೋಗೋದನ್ನ ತಡೆಯುತ್ತೆ. ಅಟ್ ದ ಸೇಮ್ ಟೈಮ್ ಕೆಲವೊಂದು ಆಂಟಿಬಾಡೀಸ್ ಗಳನ್ನ ಕೂಡ ಮೆಟರ್ನಲ್ ಬ್ಲಡ್ ಇಂದ ಫೀಟಲ್ ಬಾಡಿಗೆ ತಲುಪಿಸುತ್ತೆ. ವಾಟ್ ಇಸ್ ದ ರೋಲ್ ಆಫ್ ಆಂಟಿಬಾಡೀಸ್? ಇಟ್ ಇಸ್ ಆಕ್ಟ್ ಲೈಕ್ ಅ ಡಿಫೆನ್ಸ್ ಸಿಸ್ಟಮ್ which gives resistance power to the fetus to overcome from any kind of diseases. ಓಕೆನಾ? ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಏನು? ದ ಪ್ಲಾಸೆಂಟಾ ಆಕ್ಟ್ಸ್ ಲೈಕ್ ಎಂಡೋಕ್ರೈನ್ ಗ್ಲ್ಯಾಂಡ್. ಇನ್ನ ಒಂಥರ ಕೇಳ್ಬೋದು, ಪ್ಲಾಸೆಂಟಾ ಇಸ್ ಅನ್ ಎಂಡೋಕ್ರೈನ್ ಗ್ಲ್ಯಾಂಡ್, ಎಕ್ಸ್ಪ್ಲೈನ್ ದಿಸ್ ಸ್ಟೇಟ್ಮೆಂಟ್ ಆರ್ ಸಬ್ಸ್ಟಾನ್ಶಿಯೇಟ್ ದಿಸ್ ಸ್ಟೇಟ್ಮೆಂಟ್ ಅಂತ ಇದನ್ನ ಪ್ರೂವ್ ಮಾಡಿ ಅಂತ ಕೇಳ್ಬೋದು. ಅವಾಗ ಯಾವ ಟು ಸೇ ದಿಸ್? ಪ್ಲಾಸೆಂಟಾದಿಂದ ಹ್ಯೂಮನ್ ಕ್ರಾನಿಕ್ ಗೋನಾಡೋಟ್ರೋಪಿನ್ ಸೆಕ್ರೇಟ್ ಆಗುತ್ತೆ, ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಪ್ರೊಡ್ಯೂಸ್ ಆಗುತ್ತೆ, ಈಸ್ಟ್ರೋಜನ್ ಪ್ರೊಜೆಸ್ಟ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ಹಾರ್ಮೋನ್ ಪ್ರೊಡ್ಯೂಸ್ ಆಗೋದ್ರಿಂದ ವಿ ಕ್ಯಾನ್ ಕಾಲ್ ಪ್ಲಾಸೆಂಟಾ ಆಸ್ ಅನ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಯು ಹ್ಯಾವ್ ಟು ಎಕ್ಸ್ಪ್ಲೈನ್. ಸೊ ಇದು ಫಂಕ್ಷನ್ ಆಫ್ ಪ್ಲಾಸೆಂಟಾ. ಮತ್ತೆ ಪ್ಲಾಸೆಂಟಾ ಹೇಗೆ ಫಾರ್ಮೇಶನ್ ಆಗುತ್ತೆ, ಡೆಫಿನೇಷನ್ ಆಫ್ ಪ್ಲಾಸೆಂಟಾ ಏನು ಅಂತ ಗೊತ್ತಾಗಿದೆ. ಸೊ ಡೆಫಿನೇಷನ್ ಏನು? ದ ಯುಟರೈನ್ ಬ್ಲಡ್ ಆಸ್ ವೆಲ್ ಆಸ್ ದಿಸ್ finger-like projection called chorionic villi present on the outer trophoblast together forms a structural and functional unit between fetus and the mother blood or uterine maternal tissue that is called as placenta. So ಇಲ್ಲಿ ನೆಕ್ಸ್ಟ್ ಡೆಫಿನೇಷನ್ ಏನಪ್ಪಾ ಅಂದ್ರೆ, ವಾಟ್ ಆರ್ ದ ಹಾರ್ಮೋನ್ಸ್ ವಿಚ್ ಪ್ರೊಡ್ಯೂಸ್ ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸಮಯದಲ್ಲಿ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸ್ ಗಳು ಯಾವ್ಯಾವ್ದು? ಇದು ಬೇರೆ ಟೈಮ್ ಅಲ್ಲಿ ನಮ್ಮ ಮೆಟರ್ನಲ್ ಬ್ಲಡ್ ಅಲ್ಲಿ ಇರಲ್ಲ, ಇದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮಾತ್ರ ಮೆಟರ್ನಲ್ ಬ್ಲಡ್ ಅಲ್ಲಿ ಇರುತ್ತೆ. ಆ ಹಾರ್ಮೋನ್ಸ್ ಗಳು ಯಾವ್ಯಾವ್ದಪ್ಪ ಅಂದ್ರೆ HCG, HPL ಅಂಡ್ ರಿಲ್ಯಾಕ್ಸಿನ್. ಸೊ HCG ಅಂತ ಅವಾಗ್ಲೇ ಹೇಳಿದ್ವಿ, ಹ್ಯೂಮನ್ ಕ್ರಾನಿಕ್ ಗೊನಾಡೋಟ್ರೋಪಿನ್ ಹಾರ್ಮೋನ್, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್. ಇದೆರಡೂ ಕೂಡ ಪ್ರೊಡ್ಯೂಸ್ ಆಗೋದು ಯಾರಿಂದ? ಪ್ಲಾಸೆಂಟಾ ಇಂದ. ಪ್ಲಾಸೆಂಟಾ ಸೆಕ್ರೆಟ್ ದಿಸ್. ಬಟ್ ವಾಟ್ ಅಬೌಟ್ ದಿಸ್ ರಿಲ್ಯಾಕ್ಸಿನ್? ರಿಲ್ಯಾಕ್ಸಿನ್ ಅನ್ನ ಪ್ರೊಡ್ಯೂಸ್ ಮಾಡೋದು ಯಾವುದು ಅಂದ್ರೆ ಓವೆರಿ ಸೆಕ್ರೆಟ್ಸ್ ರಿಲ್ಯಾಕ್ಸಿನ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು, ನೆನ್ಪಿಟ್ಕೊಳ್ಳಿ. ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮಾತ್ರ ಸೆಕ್ರೆಟ್ ಆಗೋದು ಇವು ಮೂರು, ಅದರಿಂದಾನೇ ಪ್ರೆಗ್ನೆನ್ಸಿನ ಅಲ್ವಾ ಅಂತ ಅವರು ನಮ್ಗೆ ಕನ್ಫರ್ಮ್ ಮಾಡೋದು. ನಿಮ್ಗೆ ನೆನಪಿರ್ಬೋದು, ದಿಸ್ ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್ ನ ಮಾಡ್ತಾರೆ ಅಟ್ ದ ಟೈಮ್ ಆಫ್ ಕನ್ಸೀವ್ ಆಗಿದಾರ ಇಲ್ವಾ ಅಂತ ತಿಳ್ಕೊಳಕ್ಕೆ. ಸೊ ಆ ಒಂದು ಸಮಯದಲ್ಲಿ ಇಫ್ ದೇ ಫೌಂಡ್ ದಿಸ್ ಹಾರ್ಮೋನ್ಸ್ ಇನ್ ದರ್ ಬ್ಲಡ್, ಅವಾಗ ಅವ್ರಿಗೆ ಗೊತ್ತಾಗುತ್ತೆ ದೇ ಆರ್ ಪ್ರೆಗ್ನೆಂಟ್ ಅಂತ. ಸೊ HCG, HPL ಮತ್ತೆ ರಿಲ್ಯಾಕ್ಸಿನ್. HCG, HPL ಪ್ರೊಡ್ಯೂಸ್ ಮಾಡೋದು ಪ್ಲಾಸೆಂಟಾ, ರಿಲ್ಯಾಕ್ಸಿನ್ ಸೆಕ್ರೆಟ್ ಆಗೋದು ಓವೆರಿಯಿಂದ. ಓಕೆನಾ? ಸೊ ಅದ್ರ ಜೊತೆಗೆ ನಾರ್ಮಲ್ ಆಗಿ ಹ್ಯೂಮನ್ ಮದರ್ ಬಾಡಿಯಲ್ಲಿ ಸೆಕ್ರೆಟ್ ಆಗುವಂತ ಹಾರ್ಮೋನ್ಸ್ ಅಟ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ನಂಬರ್ ಆಫ್ ಫೋಲ್ಡ್ಸ್, ಸೆವೆರಲ್ ಫೋಲ್ಡ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ರೆಗ್ಯುಲರ್ ಆಗಿ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸ್ ಇದು, ಆದ್ರೆ ನಾರ್ಮಲ್ ಗಿಂತ ಡ್ಯೂರಿಂಗ್ ದಿಸ್ ಪೀರಿಯಡ್ ಇಟ್ ಪ್ರೊಡ್ಯೂಸ್ ಮೋರ್. ಯಾವ್ಯಾವ ಹಾರ್ಮೋನ್ ವಿಚ್ ಇನ್ಕ್ರೀಸಸ್ ಸೆವೆರಲ್ ಫೋಲ್ಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ? ಯಾವ್ಯಾವ ಹಾರ್ಮೋನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ? ಕಾರ್ಟಿಸಾಲ್, ಪ್ರೊಲ್ಯಾಕ್ಟಿನ್, ಪ್ರೊಜೆಸ್ಟ್ರೋಜನ್, ಈಸ್ಟ್ರೋಜನ್ ಮತ್ತೆ ಥೈರಾಕ್ಸಿನ್. ಏನಕ್ಕೆ? ಇಟ್ ಹೆಲ್ಪ್ಸ್ ಇನ್ ಮೇಂಟೆನೆನ್ಸ್ ಆಫ್ ಮೆಟಬಾಲಿಕ್ ಆಕ್ಟಿವಿಟಿ ಆಫ್ ದ ಮೆಟರ್ನಲ್ ಬಾಡಿ. ಮೆಟರ್ನಲ್ ಬಾಡಿಯಲ್ಲಿ ಅಂದ್ರೆ ಯಾಕಂದ್ರೆ ಇನಿಷಿಯಲಿ ಫಸ್ಟ್ ಮೆಟಬಾಲಿಸಮ್ ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ನಮ್ಮ ಬಾಡಿಯಲ್ಲಿ ಫಸ್ಟ್ ಮದರ್ ಬಾಡಿಯಲ್ಲಿ ಮಾತ್ರ ಆಗ್ತಿರುತ್ತೆ. ಬಟ್ ಈಗ ಮದರ್ ಜೊತೆಗೆ ಯಾರಿದ್ದಾರೆ? ಫೀಟಸ್ ಕೂಡ ಇದೆ. ಸೊ ಮೆಟಬಾಲಿಕ್ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ ಅಥವಾ ವಾಟ್ ಎವರ್ ದ ಥಿಂಗ್, ಫಿಸಿಯಾಲಜಿಕಲ್ ಪ್ರೋಸೆಸ್ ಏನ್ ನಡೆಯುತ್ತೋ ಮೆಟರ್ನಲ್ ಬಾಡಿಯಲ್ಲಿ ಮೊದ್ಲಿಗಿಂತ ಒಂದ್ ಪಟ್ ಜಾಸ್ತಿ ನಡಿಬೇಕು. ಸೊ the availability of the hormones to maintain all these metabolic functions will also need more. ಆಗ ಹಾರ್ಮೋನ್ ಅವಶ್ಯಕತೆ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಕೆಲವೊಂದು ಹಾರ್ಮೋನ್ಸ್ ತಮ್ಮ ಪ್ರೊಡಕ್ಷನ್ ರೇಟ್ ಅನ್ನ ಜಾಸ್ತಿ ಮಾಡ್ಕೊಳುತ್ತೆ ಅಟ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ. ಯಾವ್ಯಾವ ಹಾರ್ಮೋನ್ಸ್ ಅಂದ್ರೆ ಇದು ಕಾರ್ಟಿಸಾಲ್, ಪ್ರೊಲ್ಯಾಕ್ಟಿನ್, ಪ್ರೊಜೆಸ್ಟ್ರೋಜನ್, ಈಸ್ಟ್ರೋಜನ್ ಅಂಡ್ ಥೈರಾಕ್ಸಿನ್. ಯಾವ್ಯಾವ ಹಾರ್ಮೋನ್ ಅಂತ ಗೊತ್ತಿರಲಿ. ಸೊ ಈಗ ಔಟರ್ ಟ್ರೋಪೋಬ್ಲಾಸ್ಟ್ ಅಲ್ಲಿರೋ ಕ್ರಾನಿಕ್ ವಿಲ್ಲೈ ಈ ಪ್ಲಾಸೆಂಟಾ ಫಾರ್ಮೇಶನ್ ಮಾಡ್ತು. ಬಟ್ ವಾಟ್ ಅಬೌಟ್ ದ ಇನ್ನರ್ ಸೆಲ್ ಮಾಸ್? ಬ್ಲಾಸ್ಟೋಸಿಸ್ಟ್ ಅಲ್ಲಿ ಇರುವಂತ ಎರಡು ಸ್ಟ್ರಕ್ಚರ್ ನೆನಪಿದೆ, ಔಟರ್ ಟ್ರೋಪೋಬ್ಲಾಸ್ಟ್ ಅಂಡ್ ಇನ್ನರ್. ಒಂದ್ ಕಡೆ ಇತ್ತಲ್ಲ ಒಂದ್ ಸೆಲ್ ಮಾಸ್, ದಟ್ ಇಸ್ ಕಾಲ್ಡ್ as ಇನ್ನರ್ ಸೆಲ್ ಮಾಸ್. ಸೊ ಟ್ರೋಪೋಬ್ಲಾಸ್ಟ್ ಪ್ಲಾಸೆಂಟಾ ಆಗಿ ಡೆವಲಪ್ ಆಯ್ತು. ಬಟ್ ವಾಟ್ ಅಬೌಟ್ ದ ಫೇಟ್ ಆಫ್ ದಿಸ್ ಇನ್ನರ್ ಸೆಲ್ ಮಾಸ್? ಇನ್ನರ್ ಸೆಲ್ ಮಾಸ್ ಏನಾಗುತ್ತಪ್ಪ ಅಂದ್ರೆ ಇನ್ನರ್ ಸೆಲ್ ಮಾಸ್ ವಿಲ್ ಡೆವಲಪ್ಸ್ ಇಂಟು ಎಂಬ್ರಿಯೋ. ಸೊ ಇದು ಗ್ಯಾಸ್ಟ್ರುಲೇಷನ್ ಪೀರಿಯಡ್ ಹೋಗುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಎಂಬ್ರಿಯೋದಲ್ಲಿ 3 ವಾಲ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಏನಂದ್ರೆ ಔಟರ್ ಎಕ್ಟೋಡರ್ಮ್, ಮಿಡಲ್ ಮೀಸೋಡರ್ಮ್ ಅಂಡ್ ಇನ್ನರ್ ಎಂಡೋಡರ್ಮ್ ಅಂತ 3 ಜರ್ಮ್ ಲೇಯರ್ಸ್ ಅಥವಾ ಡರ್ಮಲ್ ಲೇಯರ್ಸ್ ಗಳನ್ನ ಫಾರ್ಮೇಶನ್ ಮಾಡುತ್ತೆ. ಯಾವುದು? ದಿಸ್ ಎಂಬ್ರಿಯೋ.
The embryo ಯಾವಾಗ ಆಮೇಲೆ after placenta formation inner cell mass embryo will differentiate into ಏನಾಗಿ ಬದಲಾಗುತ್ತೆ ಡಿಫ್ರೆನ್ಶಿಯೇಟ್ ಆಗುತ್ತೆ ವಿಸ್ತಾರ ಆಗುತ್ತೆ ಎಕ್ಟೋಡರ್ಮ್ ಮಿಸೋಡರ್ಮ್ ಅಂಡ್ ಎಂಡೋಡರ್ಮ್ ಅಂತ ಅದು ಡಿಫ್ರೆನ್ಶಿಯೇಟ್ ಆಗುತ್ತೆ ಮತ್ತೆ ಈ ಇನ್ನರ್ ಸೆಲ್ ಮಾಸ್ ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ಆ ಸೆಲ್ ಮಾಸ್ ಅಂದ್ರೆ ಏನು ಬೇಕಾದಷ್ಟು ಸೆಲ್ಸ್ ಇರುತ್ತೆ ಇಲ್ಲಿ ಅಂತ ಅಷ್ಟೇ ಇಟ್ ಈಸ್ ಅ ಮಾಸ್ ಆಫ್ ಸೆಲ್ಸ್ ತುಂಬಾ ಸೆಲ್ಸ್ ಇರುತ್ತೆ ಈ ಪ್ರತಿ ಒಂದು ಸೆಲ್ಸ್ ನ ನಾವು ಸ್ಟೆಮ್ ಸೆಲ್ಸ್ ಅಂತ ಕರಿತೀವಿ ಸ್ಟೆಮ್ ಸೆಲ್ಸ್ ಹ್ಯಾಸ್ ಟೋಟಿಪೊಟೆನ್ಸಿ ಏನಂದ್ರೆ ಈ ಸ್ಟೆಮ್ ಸೆಲ್ಸ್ ಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರುತ್ತೆ ಅದೇನಪ್ಪಾ ಅಂದ್ರೆ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ ಜಸ್ಟ್ ಪ್ಲೀಸ್ ಮೇಕ್ ಇಟ್ ಕರೆಕ್ಟ್ ಈ ಸ್ಟೆಮ್ ಸೆಲ್ ಗೆ ಇರುವಂತಹ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ಈ ಪ್ರತಿ ಒಂದು ಸೆಲ್ಸ್ಗೂ ನಮ್ಮ ದೇಹದ ಯಾವುದೇ ಟಿಶ್ಯೂ ಅಥವಾ ಯಾವುದೇ ಆರ್ಗನ್ ಆಗಿ ಡೆವಲಪ್ ಆಗುವಂತ ಒಂದು ಹೊಸ ಸಾಮರ್ಥ್ಯ ಇರುತ್ತೆ ಅಂದ್ರೆ ಇದು ಒಂದೇ ಒಂದ್ ಸೆಲ್ ನ ನೀವು ಯಾವ ಆರ್ಗನ್ ಆಗಾರು ಚೇಂಜ್ ಮಾಡ್ಬೋದು ಯಾವ ಟಿಶ್ಯೂನಾಗಾರು ಬದಲಾಯಿಸಬಹುದು ಅಷ್ಟು ಫುಲ್ ಕೆಪಾಸಿಟಿ ಅದಕ್ಕೆ ಇರುತ್ತೆ ಅದನ್ನ ನಾವು ಸ್ಟೆಮ್ ಸೆಲ್ಸ್ ಅಂತ ಕರಿತೀವಿ ಏನಂದ್ರೆ ಇನ್ನರ್ ಸೆಲ್ ಮಾಸ್ ಅಲ್ಲಿ ಇರುವಂತಹ ಸೆಲ್ಸ್ ಸ್ಟೆಮ್ ಸೆಲ್ಸ್ ಆಗಿರ್ತವೆ ದೇ ಆರ್ what it is they are totipotent in nature totipotent in nature andreno they have a total full capacity to develop into any all kind of tissue and all kind of organs ಆಗಿ ಅದು ಡೆವಲಪ್ ಆಗುವಂತ ಸಾಮರ್ಥ್ಯ ಅದಕ್ಕೆ ಇರುತ್ತೆ ಅರ್ಥ ಆಯ್ತಾ ಸೊ this is what the complete details about ಪ್ಲಾಸೆಂಟಾ ಫಾರ್ಮೇಶನ್ ಪ್ಲಾಸೆಂಟಾ ಫಾರ್ಮ್ ಯಾವ ತರ ಆಗುತ್ತೆ ಅನ್ನೋದನ್ನ ನಾವು ಓದಿದ್ವಿ ಬ್ಲಾಸ್ಟೋಸಿಸ್ಟ್ ಅಲ್ಲಿ ಈಗ ಯುಟ್ರೈನ್ ಟಿಶ್ಯೂ ಅದನ್ನ ಕಂಪ್ಲೀಟ್ ಆಗಿ ಯುಟ್ರಸ್ ಅಲ್ಲಿ ಈ ಒಂದು ಫೀಟಸ್ ಅನ್ನ ಕವರ್ ಮಾಡ್ಕೊಂಡ್ಬಿಡುತ್ತೆ ಔಟರ್ ಪ್ಲಾಸೆಂಟಾ ಆಯ್ತು ಇನ್ನರ್ ಸೆಲ್ ಮಾಸು ಎಕ್ಟೋಡರ್ಮ್ ಎಂಡೋಡರ್ಮ್ ಮೀಸೋಡರ್ಮ್ ಆಗಿ ಡೆವಲಪ್ ಆಯ್ತು ಈಗ ಒಳಗಡೆ ಇರುವಂತಹ ಫೀಟಸ್ ತನ್ನ ಬೆಳವಣಿಗೆಯನ್ನ ಶುರು ಮಾಡ್ತಾ ಹೋಗುತ್ತೆ ಟಿಲ್ 9 months ಅದು ಕಂಪ್ಲೀಟ್ ಆಗಿ ಡೆವಲಪ್ ಆಗುತ್ತೆ ಅದಕ್ಕೆ ಬೆಳವಣಿಗೆಗೆ ಬೇಕಾಗಿರುವಂತಹ ಆಕ್ಸಿಜನ್ ಸಪ್ಲೈ ನ್ಯೂಟ್ರಿಯೆಂಟ್ ಸಪ್ಲೈ ಅದ್ರ ಜೊತೆಗೆ ಹಾರ್ಮೋನ್ ಸಪ್ಲೈ ಏನೇನು ಅವಶ್ಯಕತೆ ಇದೆಯೋ ಎಲ್ಲ ಕೂಡ ಪ್ಲಾಸೆಂಟಾದ ಮೂಲಕ ಮದರ್ ಇಂದ ಟ್ರಾನ್ಸ್ಫರ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಬೇಡದೇ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವೇಸ್ಟ್ ಫೀಟಸ್ ಇಂದ ಮದರ್ ಬಾಡಿಗೆ ಅದೇ ಪ್ಲಾಸೆಂಟಾದಿಂದ ಸಪ್ಲೈ ಆಗುತ್ತೆ ಮೇಂಟೆನೆನ್ಸ್ ಗೆ ಬೇಕಾಗಿರುವಂತ ಒಂದಷ್ಟು ಹಾರ್ಮೋನ್ ಅನ್ನ ಪ್ಲಾಸೆಂಟಾನೇ ಪ್ರೊಡ್ಯೂಸ್ ಮಾಡುತ್ತೆ ಅದಕ್ಕೆ ನಾವು ಪ್ಲಾಸೆಂಟಾನ ಎಂಡೋಕ್ರೈನ್ ಹಾರ್ಮೋನ್ ಅಂತ ಕರಿತೀವಿ ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ ಬಿಕಾಸ್ ಇಟ್ ಪ್ರೊಡ್ಯೂಸ್ ಸರ್ಟನ್ ಹಾರ್ಮೋನ್ ಯಾವ್ಯಾವ ಹಾರ್ಮೋನ್ ಅದು HCG HPL estrogen and progesterone ನೆನ್ಪಿರ್ಲಿ these are most important question what are the hormones produced by placenta so if you found this session very useful then kindly do as mentioned here and thank you so much